ಹಾಯ್, ವೆಲ್ಕಮ್ ಟು ಮೈ ಚಾನೆಲ್ ಜ್ಞಾನ ಸ್ಫೂರ್ತಿ. ಈ ಜ್ಞಾನಕ್ಕೆ ಸ್ಫೂರ್ತಿ ನೀವೇ ಮೈ ಡಿಯರ್ ಸ್ಟೂಡೆಂಟ್ಸ್. ಕಿವಿ ಮಾತೊಂದು ಹೇಳಲಿಲ್ಲ ನಿಂದು. ಇವತ್ತಿನ ಕಿವಿ ಮಾತು, ಪನಿಷ್ಮೆಂಟ್ ಇಸ್ ಇಟ್ ರಿಕ್ವೈರ್ಡ್. ಅಂದರೆ ಶಿಕ್ಷೆ ಕೊಡೋದು ಬೇಕಾ? ಬ್ಯಾಡ್ರಿ. ಆ ಚಿಕ್ಕ ಮಕ್ಕಳಿಗೆ ಶಿಕ್ಷೆ ಕೊಡೋದು ಬೇಡ. ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ. ಆ ದೇವರಿಗೆ ಶಿಕ್ಷೆ ಕೊಡೋದು ನ್ಯಾಯನಾ? ಖಂಡಿತ ಇಲ್ಲ. ಆದರೆ ತುಂಬ ಮಂದಿನ ನಾನು ನೋಡಿದ್ದೀನಿ, ದೇವರಿಗೆ ಶಿಕ್ಷೆ ಕೊಡ್ತಾರೆ. ಯಾವ ಥರ ಅಂತೀರಾ? ಅಂದರೆ ಏನಾದರೂ ತಮ್ಮ ಕಾರ್ಯ ಆಗಲಿಲ್ಲ ಅಂದರೆ, ಈಗ ದೇವಸ್ಥಾನಕ್ಕೆ ಹೋಗ್ತಾರೆ, ಬೆಟ್ಟ ಎಲ್ಲ ಹತ್ತುತ್ತಾರೆ, ಬರ್ತಾರೆ, ತಮ್ಮ ಕಾರ್ಯ ನೆರವೇರಲಿಲ್ಲ ಅಂದರೆ ಆ ದೇವ್ರಿಗೆ ಕಣ್ಣಿಲ್ಲ, ದೇವರು ಕಲ್ಲು ಅಂತೆಲ್ಲ ಹೇಳಿಬಿಟ್ಟು ಅವ್ರೇನು ಮಾಡ್ತಾರೆ, ಇನ್ಮೇಲೆ ನಾನು ಪೂಜೆನೇ ಮಾಡಲ್ಲ, ಗಂಧದ ಕಡ್ಡಿ ಹಚ್ಚಲ್ಲ, ಕ್ಯಾಂಡಲ್ ಹಚ್ಚಲ್ಲ ಅಂತ ಹೇಳಿ ಸ್ಟ್ರೈಕ್ ಮಾಡ್ತಾರೆ. ಹೌದಾ? ಆದರೆ ಆ ದೇವರಿಗೆ ಏನಾದರೂ ನಷ್ಟ ಇದೆಯಾ ಅದರಿಂದ? ಖಂಡಿತ ಇಲ್ಲ. ಅದೇ ರೀತಿ ಮಕ್ಕಳಿಗೆ ನಾವು ಪನಿಷ್ಮೆಂಟ್ ಕೊಟ್ಟರೆ ಏನು ನಷ್ಟ ಇಲ್ಲ ಅವ್ರಿಗೆ. ಇನ್ನೂ ಅವರು ಉದ್ರೇಕಗೊಳ್ತಾರೆ, ಇನ್ನೂ ಅವರು ನಾಟಿ ಆಗ್ತಾರೆ. ಅದಕ್ಕೆ ಪನಿಷ್ಮೆಂಟ್ ಕೊಡಲೇಬಾರ್ದು ಅನ್ನೋದು ನನ್ನ ಆಯ್ಕೆ. ನಿಮಗೆ ಪನಿಷ್ಮೆಂಟ್ ಕೊಡಲೇಬೇಕು ಅಂತ ಅನ್ನಿಸಿದರೆ ಕೊಡಿ. ಆದರೆ ಆ ಪನಿಷ್ಮೆಂಟ್ ಯಾವ ಥರ ಇರಬೇಕು ಗೊತ್ತಾ? ಆ ಮಕ್ಕಳಿಗೂ ಏನೂ ಆಗಬಾರ್ದು, ಅಂದರೆ ಅವ್ರ ಈಗೋ ಹರ್ಟ್ ಆಗಬಾರ್ದು. ಅದೇ ರೀತಿ ನಿಮಗೆ ಪನಿಷ್ಮೆಂಟ್ ಕೊಟ್ಟ ಹಾಗೂ ಇರಬೇಕು. ಅದಕ್ಕೇನು ಮಾಡಿ, ಪನಿಷ್ಮೆಂಟ್ ಕೊಡಿ. ಅದು ಯಾವ ಥರ ಇರಬೇಕು ಗೊತ್ತಾ? ನಾನು ನನ್ನ ಟ್ಯೂಷನಲ್ಲೂ ಪನಿಷ್ಮೆಂಟ್ ಕೊಡ್ತೇನೆ. ಆದರೆ ಆ ಪನಿಷ್ಮೆಂಟ್ ಹೇಗಿದೆ ಗೊತ್ತಾ? ನೀವೇ ನೋಡಿ. ತನ್ಮಯ್, ನಿನಗೆ ಕೊಡ್ತಾ ಇರೋದು ಏನು ಗೊತ್ತಾ? ಪನಿಷ್ಮೆಂಟ್. ನೀನು ಸರಿಯಾಗಿ ಊಟ ಮಾಡಲ್ಲ, ತಿಂಡಿ ಸರಿಯಾಗಿ ತಿನ್ನಲ್ಲ ಅಂತ ಮಮ್ಮಿ ಹೇಳಿದ್ದಾರೆ. ಹೌದಲ್ವಾ ಕಾವ್ಯ? ಏನು ಹೇಳು, ಏನೇನು ತೀಟೆ ಮಾಡ್ತಾನೆ ಅವನಂತ. ಅದಕ್ಕೋಸ್ಕರ ಈ ಪನಿಷ್ಮೆಂಟು. ಗಿಡಗಳಿಗೆ ನೀರು ಹಾಕೋದು. ಈಗ ಗಿಡಗಳಿಗೆ ತುಂಬ ಖುಷಿ ಆಗಿಬಿಟ್ಟಿದೆ ತನ್ಮಯ್ಗೆ ಪನಿಷ್ಮೆಂಟ್ ಮಾಡಿರೋದು. ಯಾಕೆ ಹೇಳು? ಯಾಕೆ ಗಿಡಗಳಿಗೆ ಖುಷಿ ಆಯಿತು ಹೇಳು? ಯಾಕೆ? ನೀರು ಹಾಕಿದ್ದಕ್ಕೆ ಗಿಡಗಳಿಗೆ ಖುಷಿಯಾಗಿದೆ. ಹಾಗಂತ ದಿನ ಪನಿಷ್ಮೆಂಟ್ ತೊಗೋಬೇಡ. ಅರ್ಥ ಆಯ್ತಾ? ಹೇಳಿದ ಮಾತು ಕೇಳಬೇಕು, ಮತ್ತು ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಆಟ ಆಡಬೇಕು, ಚೆನ್ನಾಗಿ ಓದಬೇಕು. ಅರ್ಥ ಆಯ್ತಾ? ಮ್ಯಾಮ್ ನಾನು ನೀರು ಹಾಕ್ತಿದ್ದಲ್ಲ ಮ್ಯಾಮ್, ಹಿಂಗೆ ಗಿಡಕ್ಕೆ ನೀರು ಹಾಕಿದ್ರೆ ಏನಕ್ಕೆ ಖುಷಿ ಆಗ್ತಿದೆ ಅಂತ ಕೇಳಿದಾಗ ಹಿಂದೆ ತಿರುಗಿ ಹೇಳಿದೆ. ನೀನು ನನಗೆ ತಾನೇ ಹೇಳಬೇಕು. ನೀನು ಹಿಂದೆ ತಿರುಗಿ ಅವಳಿಗೆ ಹೇಳಿದ್ರೆ ನೀನು ನನಗೆ ಹೇಳಬೇಕಾಗಿತ್ತು.